ನಾವು ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾಗ ತುಮಕೂರು ಹತ್ರ ಬಸ್ಸು ಕೆಟ್ಟೋಯ್ತು. ಅದನ್ನ ತುಮಕೂರು ಡಿಪೋಗೆ ಎತ್ಕೊಂಡೋಗಿ ರೆಡಿ ಮಾಡ್ತಾ ಇದ್ದಾರೆ. ನೈಟು 11 ಗಂಟೆ ಆಯಿತು ಊಟದ ಹತ್ರ ನಿಲ್ಲಿಸೋದಕ್ಕೆ. 2 ಅವರ್ ಲೇಟ್ ಆಗೋಯ್ತು. ಇಲ್ಲಿ ಊಟದ ಹತ್ರ ನಿಲ್ಲಿಸಿದ್ದಾರೆ. ಎಲ್ಲರೂ ಬೇಗ ಬೇಗ ಊಟ ಮಾಡ್ಕೊಂಡು ಬನ್ನಿ 10 ನಿಮಿಷದಲ್ಲಿ ಅಂತ ಹೇಳಿ ಕಳಿಸಿದ್ರು. ನೋಡಿ, ಊಟಕ್ಕೆ ಈ ಹೋಟ್ಲ್ ಹತ್ರ ನಿಲ್ಲಿಸ್ತಾರೆ. ಪೊಲೀಸ್ ವ್ಯಾನ್ ಹೋಗ್ತಾ ಇದೆ. ಈ ಹೈವೇಗಳಲ್ಲೆಲ್ಲ ಪೊಲೀಸ್ ಇರ್ತಾರೆ ನೋಡಿ, ಅವರು ಊಟ ಮಾಡಿಕೊಂಡು ಇಲ್ಲೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಎಂಥ ಭಯನೂ ಆಗೋದಿಲ್ಲ, ಫುಲ್ಲು ಸೆಕ್ಯೂರಿಟಿ ಇರುತ್ತೆ. ಬಸ್ ತುಂಬ ಜನ ಇರ್ತಾರೆ, ಹೆಂಗಸರೇ ಇರ್ತಾರೆ. ಬಸ್ಸಲ್ಲಿ ತೋರಿಸ್ತೀನಿ, ಬರೀ ಹೆಂಗಸರೇ. ಒಂದು 5 ಜನ ಗಂಡಸರು ಇರ್ತಾರೆ ಬಸ್ಸಲ್ಲೆಲ್ಲ. ಕಂಡಕ್ಟರ್ ಇರ್ತಾರೆ, ಡ್ರೈವರ್ ಇರ್ತಾರೆ. ಸ್ವಲ್ಪ ಜನ ಎದುರಿಸ್ತಾರೆ. ಒಬ್ಬೊಬ್ಬರೇ ಹೋಗ್ಬಾರ್ದಂತ. ಇವಾಗ ನನ್ನ ಜೊತೆ ಒಬ್ಬರಿದ್ದಾರೆ, ಒಬ್ಬರೇ ಬಂದಿದ್ದಾರೆ. ಅವರು ಸರ್ಜಾಪುರ ಕಡೆಯಿಂದ ಬಂದಿದ್ದಾರೆ. ಎಲ್ಲ ಒಬ್ಬೊಬ್ಬರೇ ಬರ್ತಾರೆ, ಏನು ಭಯ ಆಗೋದಿಲ್ಲ. ಸುಮ್ಮನೆ ಎಲ್ಲ ಅಲ್ಲಲ್ಲಿ ಒಂದು ಹತ್ರ ಟಾಯ್ಲೆಟ್ಗೆ ಇಳಿಸ್ತಾರೆ. ಮತ್ತು ಸ್ನ್ಯಾಕ್ಸ್ ತಿನ್ಬೋದು. ಸ್ನ್ಯಾಕ್ಸ್ ಆದರೂ ತೊಗೊಬೋದು, ಟಾಯ್ಲೆಟ್ಗಾದರೂ ಹೋಗ್ಬೋದು. 15 ಮಿನಿಟ್ಸ್ ನಿಲ್ಲಿಸ್ತಾರೆ. ಮತ್ತು ಇಲ್ಲಿ ಬಂದು ಊಟಕ್ಕೆ ನಿಲ್ಲಿಸ್ತಾರೆ. ಟ್ರೈನ್ಗಿಂತ ಕಂಫರ್ಟ್ ಆಗಿರುತ್ತೆ ಬಸ್ಸು. ಟ್ರೈನಲ್ಲಿ ಬುಕ್ ಮಾಡ್ಕೊಂಡು ಹೋದರೆ ಅದು ಕಂಫರ್ಟ್ ಆಗಿರುತ್ತೆ. ಸಡನ್ನಾಗಿ ಹೋದರೆ ಬಸ್ಸೇ ಬೆಟ್ರು. ತುಂಬ ಆರಾಮಾಗಿರುತ್ತೆ. ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ರಾತ್ರಿ 11 ಗಂಟೆ ಆಗಿದೆ. ಎಷ್ಟು ಬಸ್ಸುಗಳಿದೆ. ಬಸ್ ಕೆಟ್ಟೋಯ್ತು, ಇಲ್ಲಾಂದರೆ ಇನ್ನೂ ಬೇಗ ಬರ್ತಾಯಿದೆ. ನಮ್ಮ ಬಸ್ಸು ಅಲ್ಲಿದೆ. ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ರಾಯರ ದರ್ಶನ ಮಾಡ್ತಾ ಇದ್ದೀವಿ. ಇಲ್ಲಿ ಮುಗಿಸ್ಕೊಂಡು ಸೌದತ್ತಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಸೌದತ್ತಿಗೆ ಹೋಗಿ ಅಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಲೇಟ್ ಆಗೋದು. ಅಷ್ಟು 10 ಗಂಟೆ ಆಗಿದೆ. 10 ಗಂಟೆ ಆಗಿದೆ. ಒಬ್ಬರು ಸಿಕ್ಕಿದ್ದಾರೆ, ಅವ್ರ ಜೊತೆ ಸೌದತ್ತಿಗೆ ಹೋಗ್ತಾ ಇದ್ದಾರೆ. ದರ್ಶನ ಆಯಿತು. ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ತಪ್ಪಿಸ್ಕೊಂಡಿದ್ದಾರೆ. ಅವ್ರು ನನ್ನನ್ನು ಹುಡುಕ್ತಾ ಇದ್ದಾರೆ. ಮಂಚಾಲಮ್ಮನ ದರ್ಶನ ಆಯಿತು, ರಾಯರ ದರ್ಶನನೂ ಆಯಿತು. ಹೂ ಕೊಟ್ಟರು ಮಂಚಾಲಮ್ಮನ ದೇವಸ್ಥಾನದಲ್ಲಿ. ಅದು ಮಾಡಿಕೊಂಡು ಹೆಜ್ಜೆ ಪೂಜೆ ಮಾಡ್ತಾ ಇದ್ದೀನಿ.
ಆಯ್ತು ಬಿಡಿ. ಇವ್ರ ಪರಿಚಯ ಆಯಿತು ಬಸ್ಸಲ್ಲಿ. ನಾವು ಬರೋವಾಗ ಇವರು ಮಂಡ್ಯ ಕಡೆಯಿಂದ ಬರ್ತಾ ಇದ್ರು. ಇವರು ಗೋಕರ್ಣ, ಸೌದತ್ತಿ, ಮುರುಡೇಶ್ವರ ಈ ಥರ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಬಂದಿದ್ರು. ಸೊ ಸರಿ ಇವರು ನಮ್ಮ ಜೊತೆಗೆ ಸಿಕ್ಕಿದ್ರು ಅಲ್ವಾ ಅಂತ ನಾವು ಅವ್ರ ಜೊತೆ ಹೋಗೋದಕ್ಕೆ ರೆಡಿಯಾಗಿ ಹೋದ್ವಿ. ತುಂಬ ಬಿಸಿಲು, ಟವಲ್ ನೆನೆಸಿ ಹಾಕೊಂಡು ಮಂಗಳೂರಿಗೆ ಬಂದರೆ ಮಂಗಳೂರು ಮುರುಡೇಶ್ವರ